ಜೈ ಹಿಂದ್. ನೋಡ್ರಿ, ನಾವು ಇಂಗ್ಲಿಷ್ ಗ್ರಾಮರ್ ನ ಡಿಸ್ಕಷನ್ ಮಾಡತ್ತೀವಿ SSC ಎಕ್ಸಾಮ್ಸ್ ಗಳಿಗೆ. ಮೇನ್ ಇಂಪಾರ್ಟೆಂಟ್ ರೂಲ್ ನಂಬರ್ 4 ಅಂತಂದ್ ಹೇಳ್ತೀವಿ. ರೂಲ್ ನಂಬರ್ 4 ಅಂತಂದ್ ಹೇಳಿದ್ರ ಗ್ರೂಪ್ ಪವರ್ ರೂಲ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಗ್ರೂಪ್ ಪವರ್ ರೂಲ್ ಅಂತಂದ್ ಹೇಳ್ತೀವಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ಕೆಲವು ನಾಮಪದಗಳು ನೋಡಕ್ ಹೆಂಗಿರ್ತಾವ ಅಂದ್ರ ಸಿಂಗ್ಯುಲರ್ ಇರ್ತಾವ. ಕೆಲವು ನಾಮಪದಗಳು ನೋಡಕ್ ಹೆಂಗಿರ್ತಾವ ಅಂತಂದ್ರೆ ಸಿಂಗ್ಯುಲರ್ ಇರ್ತಾವ. ಬಟ್ ಅವುಗಳ ಕೊನೆಯಲ್ಲಿ ಯಾಕೆ ಸಿಂಗ್ಯುಲರ್ ಇರ್ತಾವ ಸರ್? ಅವುಗಳ ಕೊನೆಯಲ್ಲಿ ಎಸ್ ಇರಂಗಿಲ್ಲ. ಅವಳ ಕೊನೆಯಲ್ಲಿ ಏನಂತಂದ್ ಹೇಳಿದ್ರ ಎಸ್ ಇರಂಗಿಲ್ರಿ. ಅದಕ್ಕೋಸ್ಕರ ಅವ್ ನೋಡಕ್ ನಮ್ಗೆ ಹೆಂಗ್ ಕಾಣಿಸ್ತಾವ ಅಂದ್ರ ಏಕವಚನ ತರ ಕಾಣಿಸ್ತಾವ. ಬಟ್ ಅವು ವಾಸ್ತವವಾಗಿ ಹೆಂಗಿರ್ತಾವ ಅಂತಂದ್ ಹೇಳಿದ್ರ ಒಂದು ಗ್ರೂಪ್ ಅನ್ನ ಅಥವಾ ಒಂದು ಗುಂಪನ್ನ ಪ್ರತಿನಿಧಿಸ್ತಿರ್ತಾವ. ಅಂದ್ರೆ ಒಂದು ಗುಂಪನ್ನ ಅಥವಾ 2 ಅಥವಾ 3 ಥಿಂಗ್ಸ್ ಗಳನ್ನ ಅಥವಾ ಒಂದು ಗುಂಪನ್ನ ಅಥವಾ ಗ್ರೂಪ್ ಅನ್ನ ಎಲ್ಲಾದ್ರೂ ಪ್ರತಿನಿಧಿಸ್ತಿದ್ವು ಅಂತಂದ್ ಹೇಳಿದ್ರ ಅವುಗಳನ್ನ ನಾವು ಏನಂತ ಕರಿತೀವಿ? ಪ್ಲೂರಲ್ ಅಂತಂದ್ ಹೇಳಿ ಕರಿತೀವಿ. ನೋಡಾಕ್ ಸಿಂಗ್ಯುಲರ್ ತರ ಇರ್ತಾವ. ಬಟ್ ಅವುಗಳು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಹೆಂಗಿರ್ತಾವ ಅಂತಂದ್ ಹೇಳಿದ್ರ ಪ್ಲೂರಲ್ ರೂಪದಲ್ಲಿ ಇರ್ತಾವ. ಒಂಥರ ಉಸಿರುವಳಿ. ನೋಡಾಕ್ ಒಂಥರ, ಒಳಗಡೆ ಒಂಥರ, ಹೊರಗಡೆ ಒಂಥರ, ಒಳಗಡೆ ಒಂಥರ, ಆ ತರ ನೋಡಾಕ್ ಹೆಂಗ ಸಿಂಗ್ಯುಲರ್ ತರ. ಬಟ್ ಅವುಗಳ ಅರ್ಥ ಹೆಂಗಿರ್ತಾವ? ಪ್ಲೂರಲ್ ತರ ಇರ್ತಾವ. ಸೊ ಅಂತವುಗಳನ್ನ ನಾವು ಗ್ರೂಪ್ ಪವರ್ ರೂಲ್ ಅಂತ ಕರಿತೀವಿ. ಇವಾಗ ನಾವು ನೋಡೋಣ. ಅವುಗಳ ಮುಂದೆ ಏನಂತಂದ್ ಹೇಳಿದ್ರ ಎಸ್ ಅನ್ನೋ ಒಂದು ಪ್ರತ್ಯಯ ಬರಂಗಿಲ್ಲ. ಎಸ್ ಅನ್ನೋದೊಂದ್ ಏನಂತಂದ್ ಹೇಳಿದ್ರ ಪ್ರತ್ಯಯ ಬರಂಗಿಲ್ಲ. ಸರಿ, ಇವುಗಳನ್ನ ನಾವು ಹೆಂಗ್ ಕಂಡು ಹಿಡಿಬೇಕ್ರಿ? ಸರಳ ಟ್ರಿಕ್ ಏನ್ರಿ? ಈ ಪದದ ಮುಂದೆ ಲಾಸ್ಟ್ ಟೈಮ್ ನಾವ್ ಏನಂತ ಹಾಕಿದ್ವಿ? ಇಟ್ ಅಂತಂದ್ ಹಾಕಿದ್ವಲ್ಲ, ಸೇಮ್ ಅದೇ ತರ ಇಲ್ಲಿ ಏನ್ ಮಾಡೋದಂದ್ರ ದೀಸ್ ಅಥವಾ ದೇ ಅಂತಂದ್ ಹಾಕೋದು. ಸಬ್ಜೆಕ್ಟ್ ಬದಲಾಗಿ, ನೌನ್ ಬದಲಾಗಿ ನಾವ್ ಏನಂತ ಹಾಕ್ಬೇಕು? ದೇ ಅಂತಂದ್ ಹಾಕ್ಬೇಕು ಅಥವಾ ದೀಸ್ ಅಂತಂದ್ ಹಾಕ್ಬೇಕು. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಅಂತಂದ್ ತಗೊಂತೀನಿ. ಇಲ್ಲಿ ಪೊಲೀಸ್ ಈಸ್ ಅಂತಂದೈತೆ, ಪೊಲೀಸ್ ಆರ್ ಅಂತಂದೈತೆ. ಈಗ ಪೊಲೀಸ್ ಬದಲಾಗಿ ನಾ ಏನಂತ ತಗೊಂತೀನಿ? ದೇ ಅಂತ ತಗೋತೀನಿ. ದೇ ಈಸ್ ಕೆಳಗಡೆ ಏನ್ ನೋಡೋಣ ಅಂತಂದ್ ಹೇಳಿದ್ರ ದೇ ಆರ್ ಅಂತಂದ್ ಹೇಳಿ. ನಿಮ್ಗೆ ಯಾವ್ದು ಸರಿ ಅನ್ಸೈತಿ? ಈಗ ದೇ ಈಸ್ ಅಂತಂದ್ ಹೇಳಿ. ಏನು ದೇ ಈಸ್? ಒಂದು ಕರೆಕ್ಟ್ ಆಗಿ ಒಂದು ಅರ್ಥವನ್ನ ಕೊಡಾಕತ್ತಿಲ್ಲ. ಒಂದ್ ಕೇಳ್ಸಕ್ ಒಂಥರ ಫೀಲಿಂಗ್ ಬರೈತೆ. ದೇ ಆರ್ ಅಂತ ನೋಡ್ರಿ, ದೇ ಆರ್ ಎಷ್ಟ್ ಚೆನ್ನಾಗಿ ಕೇಳಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾವು ದೇ ಅಥವಾ ದೀಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಕಂಡು ಹಿಡಿಬೇಕು. ಇಲ್ಲಿ ನಮ್ಗೇನ್ ಬರುತ್ತಂದ್ರ ಪ್ಲೂರಲ್ ಇದಾವಂತಂದ್ ಹೇಳಿದ್ರೆ ಯಾವ ಹೆಲ್ಪಿಂಗ್ ವರ್ಬ್ಸ್ ಗಳು ಬರ್ತಾವ? ಆರು, ವೇರು ಅಥವಾ ಹ್ಯಾವ್ ಅಥವಾ ಇನ್ನೊಂದ್ ಬರುತ್ತೆ ಡೂ ಅಂತಂದ್ ಹೇಳಿ. ಆರ್, ವೇರ್, ಹ್ಯಾವ್ ಅಥವಾ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ಸ್ ಗಳೇನಂತಂದ್ರೆ ಇಲ್ಲಿ ಬರ್ತಾವ. ಪಾಯಿಂಟ್ ಕ್ಲಿಯರ್ ಏನ್ರಪ್ಪ ಇದು ಏನಂತಂದ್ರೆ ರೂಲ್ಸ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇವಾಗ ಎರರ್ ಸ್ಪಾಟಿಂಗ್ ಅಲ್ಲಿ ಕೇಳುವಾಗ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಈ ತರ ಪದಗಳಿಗೆ ಅವುಗಳ ಮುಂದೆ ಎ ಅಥವಾ ಯಾನ್ ಅಂತ ಬಳಸ್ತಾರೆ. ಈಗ ನೋಡ್ರಿ, ಅ ಪೊಲೀಸ್ ಅಂತಂದ್ ಹೇಳಿ ಬಳಸ್ತಾರೆ. ರಾಂಗ್ ಇದು. ಅ ಪೊಲೀಸ್ ಅಂತಂದ್ ಹೇಳಿ ಬರ್ಸಂಗಿಲ್ಲ. ಅ ಅಂತಂದ್ ಹೇಳಿದ್ರೆ ಇದನ್ನ ಏನ್ ಸೂಚಿಸುತ್ತ ಅಂತಂದ್ ಹೇಳಿದ್ರ ಅಂದ್ರೆ ಒಂದನ್ನ ಸೂಚಿಸುತ್ತ. ಒಂದು ಅಂತಂದ್ ಹೇಳಿ. ಅ ಬುಕ್ ಅಂತಂದ್ ಹೇಳಿ ಅಂದ್ರೆ ಒಂದ್ ಬುಕ್ ಅಂತಂದ್ ಹೇಳಿ. ಅ ಪೊಲೀಸ್ ಅಂತಂದ್ ಹೇಳಿದ್ರೆ ಅದು ರಾಂಗ್ ಆಗತ್ತೆ. ಪೊಲೀಸ್ ಅನ್ನೋದ ಏನಂತಂದ್ ಹೇಳಿದ್ರೆ ಒಂದು ಗುಂಪನ್ನ ತೋರ್ಸತ್ತೆ. ಪೊಲೀಸರ ಒಂದು ಗುಂಪಿಗೆ ನಾವು ಪೊಲೀಸ್ ಅಂತಂದ್ ಹೇಳ್ತೀವಿ. ಎಸ್. ಸೊ ಅದು ಇಲ್ಲಿ ಅಂತಂದ್ ಹೇಳಿ ಬರಂಗಿಲ್ಲ. ಅಂದ್ರೆ ಅಥವಾ ಆನ್ ಅನ್ನ ಇಲ್ಲಿ ಬಳಸಬಾರದು. ಎಲ್ಲಾದ್ರೂ ಹಂಗಿದ್ವು ಅಂತಂದ್ ಹೇಳಿದ್ರ ಅವುಗಳನ್ನ ನೀವೇನಂತಂದ್ ಹೇಳಿದ್ರ ರಾಂಗ್ ಅಂತಂದ್ ಹೇಳ್ಬೇಕು. ಆ ಪಾರ್ಟ್ ಏನಂದ್ರೆ ಎರರ್ ಹೊಂದೈತಿ ಅಂತಂದ್ ಹೇಳ್ಬೇಕು. ಅದಾದ ನಂತರ ನೆಕ್ಸ್ಟ್ ಇವುಗಳಿಗೆ ಯಾವ ಯಾವ ಬಹುವಚನ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ಬೇಕು ನಾವು ಆಲ್ರೆಡಿ ಹೇಳ್ದೆ. ಬಟ್ ಇನ್ನೊಂದ್ಸರಿ ನೋಡ್ರಿ, ಆರ್ ಅಂತಂದ್ ಹೇಳಿ ಬಳಸ್ಬೋದು ಅಥವಾ ವೇರ್ ಅಂತಂದ್ ಹೇಳಿ ಬಳಸ್ಬೋದು. ಇಲ್ಲಿ ನೋಡ್ರಿ, ಆರು ಅದಾದ ನಂತರ ಹ್ಯಾವ್ ಇವುಗಳನ್ನ ಏನಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ವೇರು ಇದೇನಂತಂದ್ರೆ ಪಾಸ್ಟ್ ಟೆನ್ಸ್ ಒಳಗಡೆ. ಆಮೇಲೆ ಇನ್ನೊಂದು ಡೂ ಅಂತಂದ್ ಹೇಳಿ ಬಳಸಬಹುದು. ಈ ತರ ನೀವು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಇವುಗಳಿಗೆ ಬಳಸ್ಬೇಕಾಗತ್ತ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಆಮೇಲೆ ನೋಡ್ರಿ, SSC ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತಹ ಪದಗಳು ಯಾವ್ಯಾವ ಅಂತಂದ್ ಹೇಳಿ ಇವುಗಳನ್ನ ಒಂದು ಲಿಸ್ಟ್ ಮಾಡ್ಕೊಡ್ರಿ. ಕ್ಯಾಟಲ್ ಅಂತಂದ್ ಹೇಳಿ. ಕ್ಯಾಟಲ್ ಅಂತಂದ್ ಹೇಳಿದ್ರೆ ಜಾನುವಾರುಗಳ ಗುಂಪನ್ನ ಕ್ಯಾಟಲ್ ಅಂತಂದ್ ಹೇಳ್ತೀವಿ. ಕೋಳಿ ಸಾಕಾಣಿಕೆಯನ್ನ ನಾವು ಪೌಲ್ಟ್ರಿ ಅಂತಂದ್ ಹೇಳ್ತೀವಿ. ಇವುಗಳಿಗೆಲ್ಲ ಎಸ್ ಪ್ರತ್ಯಯ ಸೇರ್ಸಂಗಿಲ್ಲ, ನೆನ್ಪಿಟ್ಕೊಳ್ರಿ. ಇವುಗಳಿಗೆ ಏನಂತ ಬಳಸ್ಬೇಕು? ಆರು, ವೇರು ಅಥವಾ ಹ್ಯಾವ್ ಅಥವಾ ಡೂ ಅಂತಂದ್ ಹೇಳಿ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ಬೇಕು. ಕ್ಯಾಟಲ್ ಆರ್ ಅಂತಂದ್ ಹೇಳಿ, ಕ್ಯಾಟಲ್ ವೇರ್ ಅಂತಂದ್ ಹೇಳಿ, ಕ್ಯಾಟಲ್ ಹ್ಯಾವ್ ಅಂತಂದ್ ಹೇಳಿ, ಈ ತರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪೊಲೀಸ್ ಪಡೆಗೆ ನಾವು ಪೊಲೀಸ್ ಅಂತಂದ್ ಹೇಳಿ ಬಳಸ್ತೀವಿ. ರೈತರ ವರ್ಗಕ್ಕೆ ನಾವು ಏನಂತಂದ್ ಹೇಳಿದ್ರ ಪಿಸೆಂಟ್ರಿ ಅಂತಂದ್ ಹೇಳ್ತೀವಿ. ಶ್ರೀಮಂತ ವರ್ಗಕ್ಕೆ ಜೆಂಟ್ರಿ ಅಂತಂದ್ ಹೇಳ್ತೀವಿ. ಧರ್ಮ ಗುರುಗಳಿಗೆ ಕ್ಲರ್ಜಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಜನರನ್ನ ನಾವು ಪೀಪಲ್ ಅಂತಂದ್ ಹೇಳ್ತೀವಿ. ಪೀಪಲ್ಸ್ ಅಂತಂದ್ ಹೇಳಂಗಿಲ್ಲ. ಪೀಪಲ್ಸ್ ಅಂತಂದ್ ಹೇಳಿದ್ರೆ ರಾಂಗ್ ಅದು. ಎಸ್ ಬರಂಗಿಲ್ಲ. ಪೀಪಲ್. ಅದಾದ ನಂತರ ನೆಕ್ಸ್ಟ್ ವೆರಾಮಿನ್ಸ್ ಅಂತಂದ್ ಹೇಳಿ. ವೆರಾಮಿನ್ಸ್ ಇದ್ ನೋಡ್ರಿ, ಕ್ರಿಮಿ ಕೀಟಗಳು. ಆಲ್ರೆಡಿ ಎಸ್ ಪ್ರತ್ಯಯ ಕೊಟ್ಟಿದ್ದಾರೆ ಇದು ಒಂದು ವರ್ಡ್ ಗೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ಯಾವಿಲರಿ ಕುದುರೆ ದಳ. ಅದಾದ ನಂತರ ಇನ್ಫ್ಯಾಂಟ್ರಿ ಕಾಲಾಳು ಪಡೆ ಅಂತಂದ್ ಹೇಳ್ತೀವಿ. ಚಿಲ್ಡ್ರನ್ಸ್ ಅಂತಂದ್ ಹೇಳಂಗಿಲ್ಲ, ಚಿಲ್ಡ್ರನ್ ಅಷ್ಟೇ. ಅದಾದ ನಂತರ ಆಡಿಯನ್ಸ್. ಆಡಿಯನ್ಸ್ ಅಂತಂದ್ ಹೇಳಿದ್ರೆ ಮುಗಿತು, ಪ್ರೇಕ್ಷಕರು. ಆಡಿಯನ್ಸಸ್ ಅಂತಂದ್ ಬರಂಗಿಲ್ಲ. ನೆಕ್ಸ್ಟ್ ಸಾರ್ವಜನಿಕರು. ಪಬ್ಲಿಕ್ ಅಂದ್ರೆ ಸಾಕು, ಪಬ್ಲಿಕ್ಸ್ ಬರಂಗಿಲ್ಲ ಅಲ್ಲಿ. ನೆಕ್ಸ್ಟ್ ಸಿಬ್ಬಂದಿ, ಸ್ಟಾಫ್ ಅಂತಂದ್ ಹೇಳಿದ್ರೆ ಸಾಕು. ತುಂಬಾ ಜನ ಇದಾರೆ ಅಂತಂದ್ ಹೇಳಿದ್ರೆ ನಾವು ಸ್ಟಾಫ್ಸ್ ಅಂತಂದ್ ಹೇಳಂಗಿಲ್ಲ, ರಾಂಗ್ ಅದು.
ಈ ತರ ವರ್ಡ್ಸ್ ಗಳು ಬರ್ತಾವ, ಇವುಗಳನ್ನ ಎಲ್ಲಾ ನೋಡ್ಕೊಡ್ರಿ. ನೆಕ್ಸ್ಟ್ ಮ್ಯಾನ್ ಕೈಂಡ್, ಆಮೇಲೆ ಮೆಜಾರಿಟಿ, ಕಂಪನಿ, ಅದಾದ ನಂತರ ನೆಕ್ಸ್ಟ್ ಫೋಕ್ಸ್ ಅಂತಂದ ಹೇಳಿ ಇಲ್ಲಿ ಆಲ್ರೆಡಿ ಕೊಟ್ಟಿದಾರ 2 ವರ್ಡ್ಗಳು. ಅದಾದ ನಂತರ ಮೈನಾರಿಟಿ, ನೆಕ್ಸ್ಟ್ ಯೂತ್, ಇವೆಲ್ಲ ಏನಂತಂದ ಹೇಳಿದ್ರ ಗ್ರೂಪ್ ಪವರ್ ರೂಲ್ ಅನ್ನ ಹೊಂದುತ್ತಾವ. ನೋಡಾಕೆಲ್ಲ ಸಿಂಗ್ಯುಲರ್ ತರನೇ ಇದಾವ, ಬಟ್ ಅದ್ರ ಇವು ಅರ್ಥವನ್ನ ಹೆಂಗ್ ಕೊಡ್ತಾವ, ಪ್ಲೂರಲ್ ರೂಪದಲ್ಲಿ ಅರ್ಥವನ್ನ ಕೊಡ್ತಾವ. ಈಗ ಅದೇ ತರ ನೋಡೋಣ, ಈಗ ಸೆಂಟೆನ್ಸ್ ಗಳಲ್ಲಿ ಎರರ್ ಸ್ಪಾಟಿಂಗ್ ಒಳಗಡೆ ಹೆಂಗ್ ಯೂಸ್ ಮಾಡ್ತೀವಿ ಅಂತಂದ ಹೇಳಿ ನೋಡ್ರಿ. ದ ಕ್ಯಾಟಲ್ ಈಸ್ ಗ್ರೇಜಿಂಗ್ ಇನ್ ದ ಮಿಡೋ ನಿಯರ್ ದ ಫಾರ್ಮ್ ಅಂತಂದ ಹೇಳಿ. ಇವಾಗ ನೋಡ್ಬೇಕು ನಾವು ಕ್ಯಾಟಲ್ ಈಸ್ ಅಂತಂದ ಹೇಳಿ. ಸರ್ ಇಲ್ಲಿ ನೋಡ್ರಿ ಕ್ಯಾಟಲ್ ಅಂತಂದ ಐತ್ರಿ, ಹಿಂದ್ಗಡೆ ಏನಾದ್ರು ಬಂದೈತೇನ್ರಿ, ಅಥವಾ ಯಾನ್ ಬಂದೈತ ಇಲ್ಲ, ಅದ್ನು ಚೆಕ್ ಮಾಡ್ಬೇಕು, ಎರಡನ್ನೂ ಚೆಕ್ ಮಾಡೋಣ. ಆನ್ ಅಂತ ಬಂದಿಲ್ಲ, ಓಕೆ, ಇದು ದ ಕರೆಕ್ಟ್ ಐತೆ. ದ ಕ್ಯಾಟಲ್ ಅನ್ನೋದೇನು ಸರ್, ಕ್ಯಾಟಲ್ ಅನ್ನೋದೇನಂತಂದ್ ಹೇಳಿದ್ರೆ ಸಿಂಗ್ಯುಲರ್ ನೋಡಾಕಿದ್ರು ಕೂಡ ಪ್ಲೂರಲ್ ರೂಪನ್ನ ಕೊಡುತ್ತ, ಜಾನುವಾರುಗಳ ಗುಂಪನ್ನ ಅದು ಸೂಚಿಸುತ್ತ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗ ಏನಂತ ಬರ್ಬೇಕು, ಆರ್ ಅಂತಂದ್ ಹೇಳಿ ಬರ್ಬೋದು, ಅಥವಾ ವೇರ್ ಅಂತಂದ್ ಹೇಳಿ ಬರ್ಬೋದು. ಬಟ್ ಅದ್ರ ನಮ್ಗೆ ಇಲ್ಲಿ ಏನೈತಂತಂದ್ ಹೇಳಿದ್ರ ವೇರ್ ಅಂತಂದ್ ಹೇಳಿ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಯಾವುದೇ ವರ್ಡ್ಸ್ ಗಳು ಬಂದಿಲ್ಲ. ಗ್ರೇಜಿಂಗ್ ಅಂತಂದೈತೆ, ING ಪ್ರತ್ಯಯ ಸೇರೈತೆ. ಸೊ ಆ ಸೆಂಟೆನ್ಸ್ ಏನಂತ ವರ್ಬ್ ಏನಂತಂದ ಹೇಳಿದ್ರೆ ING ಪ್ರತ್ಯಯ ಸೇರಿತ್ತು ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಒಳಗಡೆ ಐತೆ. ಅಂದ್ರೆ ಇಲ್ಲಿ ಏನ್ ಬರ್ಬೇಕು, ದ ಕ್ಯಾಟಲ್ ಆರ್ ಗ್ರೇಜಿಂಗ್ ಇನ್ ದ ಮೀಡೋ ನಿಯರ್ ದ ಫಾರ್ಮ್ ಅಂತಂದ ಹೇಳಿ. ಪಾಯಿಂಟ್ ಕ್ಲಿಯರ್. ಸೊ ಅದಕ್ಕೋಸ್ಕರ ಪಾರ್ಟ್ ಎ ಏನಂದ್ರ ಎರರ್ ಅನ್ನ ಹೊಂದೈತಿ ಅಂತಂದ ಹೇಳಿ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪೊಲೀಸ್ ಹ್ಯಾಸ್ ಸರೌಂಡೆಡ್ ದ ಏರಿಯಾ ಟು ಕ್ಯಾಚ್ ದ ಕಲ್ಪ್ರಿಟ್ ಅಂತಂದೇಳಿ. ಓಕೆ, ಇದನ್ನ ನಾವ್ ಇವಾಗ ನೋಡೋಣ. ಸರ್ ಪೊಲೀಸ್ ಅಂತಂದೈತ್ರಿ, ಹಿಂದ್ಗಡೆ ಏನಾದ್ರು ಮತ್ತು ಆನ್ ಬಂದೈತೇನ್ರಿ, ಬಂದಿಲ್ಲ. ಓಕೆ, ಕರೆಕ್ಟ್ ಐತೆ. ಹ್ಯಾಸ್ ಅಂತಂದೈತೆ. ಪೊಲೀಸ್ ಅನ್ನೋದೇನ್ರಿ ಸರ್, ಇದೊಂಥರ ಏನಂದ್ರ ಸಿಂಗ್ಯುಲರ್ ಇದ್ರೂ ಕೂಡ ಪ್ಲೂರಲ್ ರೂಪವನ್ನ ಹೇಳತ್ರಿ. ಅದಕ್ಕೋಸ್ಕರ ಇಲ್ಲಿ ಏನ್ ಬರ್ಬೇಕ್ರಿ, ಆರು, ವೇರು, ಅದಾದ ನಂತರ ಹ್ಯಾವ್ ಅಂತಂದ ಹೇಳಿ ಹಿಂಗ್ ಬರ್ಬೇಕ್ರಿ. ಬಟ್ ಆದ್ರೆ ಇಲ್ಲಿ ಏನೈತ್ರಿ, ಹ್ಯಾಸ್ ಅಂತಂದೈತ್ರಿ. ಇಲ್ಲಿ ಏನ್ ಬರ್ಬೇಕ್ರಿ ಸರ್, ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಹ್ಯಾಸ್ ಐತೆ ಅಂತಂದ್ ಹೇಳಿದ್ರೆ ಹ್ಯಾಸ್ ಬದಲಾಗಿ ಏನ್ ಬರ್ಬೇಕು, ಡೈರೆಕ್ಟ್ ಆಗಿ ಬರದ್ ಬಿಡಬೇಕು, ಹ್ಯಾವ್ ಅಂತಂದೇಳಿ. ಪೊಲೀಸ್ ಹ್ಯಾವ್ ಸರೌಂಡೆಡ್ ದ ಏರಿಯಾ ಟು ಕ್ಯಾಚ್ ದ ಕಲ್ಪ್ರಿಟ್ ಅಂತಂದ ಹೇಳಿ. ಈಗ ನಾವು ING ಪ್ರತ್ಯಯ ಸೇರ್ತು ಅಂತಂದ ಹೇಳಿದ್ರೆ ಆರು, ವೇರು ಅಂತಂದ ಹೇಳಿ ನಾವು ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ, ಈಗ ಹ್ಯಾಸ್ ಐತಂತಂದ್ ಹೇಳಿದ್ರೆ ಹ್ಯಾಸ್ ಪ್ರೆಸೆಂಟ್ ಟೆನ್ಸ್ ಎಲ್ಲ ಆಯ್ತಂತಂದ್ ಹೇಳಿದ್ರೆ ಈಗ ನಾವು ಅದನ್ನ ನೆಕ್ಸ್ಟ್ ಚೇಂಜ್ ಮಾಡ್ಬೇಕಂದ್ರೆ ಹ್ಯಾವ್ ಅಲ್ಲಿ ಚೇಂಜ್ ಮಾಡ್ಬೇಕಷ್ಟೇ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದ ಜೆಂಟ್ರಿ ಆಫ್, ಅಥವಾ ನೀವ್ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ ನೋಡ್ರಿ ಇದನ್ನ, ದಿಸ್ ಏರಿಯಾ ಆರ್ ವೆರಿ ಹೆಲ್ಪ್ಫುಲ್ ಟು ದ ಪುವರ್ ಅಂತಂದ ಹೇಳಿ. ಎಸ್, ಇಲ್ಲಿ ಏನ್ ಬರುತ್ತೆ ಸರ್, ಇಲ್ಲಿ ನೋಡ್ರಿ, ಇವ್ರ ಏನಂತಂದ್ರೆ ಅದ್ರ ಜೆಂಟ್ರಿ, ಇದ್ರ ಹಿಂದ್ಗಡೆ ಏನಾದ್ರು ಮತ್ತು ಆನ್ ಐತನ್ರಿ, ಇಲ್ಲ, ಕರೆಕ್ಟ್ ಐತ, ದ ಐತ. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಬೇಕ್ರಿ ಇಲ್ಲಿ, ದ ಜೆಂಟ್ರಿ ಆಫ್ ದಿಸ್ ಏರಿಯಾ ಆರ್ ಅಂತಂದ ಐತ್ ನೋಡ್ರಿ. ಸೊ ಅಂದ್ರೆ ಇದೇನ್ರಿ ಸರ್, ಇವಾಗ ಏನಂತಂದ ಹೇಳಿದ್ರ ಇದು ಸಿಂಗ್ಯುಲರ್ ರೂಪದಲ್ಲಿ ಐತ್ರಿ. ಹೆಲ್ಪಿಂಗ್ ವರ್ಬ್ ಏನ್ ಬರ್ಬೇಕ್ರಿ ಸರ್, ಹೆಲ್ಪಿಂಗ್ ವರ್ಬ್ ಆರ್ ಅಂತಂದ್ ಹೇಳಿ ಬರ್ಬೇಕ್ರಿ, ಅಥವಾ ವೇರು ಹ್ಯಾವ್ ಅಂತಂದ್ ಹೇಳಿ ಬರ್ಬೇಕ್ರಿ. ಬಟ್ ಅದ್ರ ಆಲ್ರೆಡಿ ಆರ್ ಅಂತಂದ್ ಹೊಂದೈತ್ರಿ. ಹಂಗಾದ್ರೆ ಇಲ್ಲಿ ಯಾವುದೇ ರೀತಿ ಎರರ್ ಇಲ್ರಿ. ಅದಕ್ಕೋಸ್ಕರ ನಾವು ಆಪ್ಷನ್ ಡಿ ಅನ್ನ ಚೂಸ್ ಮಾಡ್ಬೇಕು, ನೋ ಎರರ್ ಇನ್ ದಿಸ್ ಸೆಂಟೆನ್ಸ್ ಅಂತಂದ್ ಹೇಳಿ. ಎಸ್, ಆಮೇಲೆ ನೆಕ್ಸ್ಟ್ ನೋಡ್ರಿ, ಪೌಲ್ಟ್ರಿ ಹ್ಯಾಸ್ ಅಂತಂದ್ ಹೇಳಿ ಬೀನ್ ಮೂವ್ ಟು ದ ನ್ಯೂ ಶೆಡ್ ದಿಸ್ ಮಾರ್ನಿಂಗ್ ಅಂತಂದ್ ಹೇಳಿ. ಅಂದ್ರೆ ಇಲ್ಲಿ ಪೌಲ್ಟ್ರಿ ಅನ್ನೋದೈತೆ, ಇದ್ರ ಹಿಂದ್ಗಡೆ ಏನಾದ್ರು ಅಥವಾ ಆನ್ ಇಲ್ವೇ ಇಲ್ಲ. ಸೊ ಅದಾದ ನಂತರ ಹ್ಯಾಸ್ ಅನ್ನೋದೈತೆ, ಹ್ಯಾಸ್ ಬದಲಾಗಿ ಇಲ್ಲಿ ನೋಡ್ರಿ, ಯಾಕಂತಂದ ಹೇಳಿದ್ರೆ ಇದು ಸಿಂಗ್ಯುಲರ್ ನೋಡಕ್ ಕಾಣಿಸಿದ್ರು ಕೂಡ ಪ್ಲೂರಲ್ ರೂಪವನ್ನ ನಮ್ಗ ಅರ್ಥವನ್ನ ಕೊಡುತ್ತ. ಸೊ ಅದಕ್ಕೋಸ್ಕರ ನಾವು ಏನನ್ನ ಬಳಸ್ಬೇಕು, ಹ್ಯಾವ್ ಅಂತಂದ ಹೇಳಿ ಬಳಸ್ಬೇಕು. ದ ಪೌಲ್ಟ್ರಿ ಹ್ಯಾವ್ ಅಂತಂದ ಹೇಳಿ ಬರ್ಬೇಕಾಗತ್ತ. ಕೋಳಿಗಳ ಸಾಕಾಣಿಕೆ, ದ ಪೌಲ್ಟ್ರಿ ಹ್ಯಾವ್ ಬೀನ್ ಮೂವ್ ಟು ದ ನ್ಯೂ ಶೆಡ್ ದಿಸ್ ಮಾರ್ನಿಂಗ್ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಪೀಪಲ್ ಈಸ್ ಅಂತಂದೈತೆ, ಇದ್ರ ಹಿಂದ್ಗಡೆ ಎ ಅಥವಾ ಆನ್ ಅನ್ನೋದಿಲ್ಲ, ಕ್ಲಿಯರ್. ಅದಾದ ನಂತರ ಪೀಪಲ್ ಅನ್ನೋದೇನಂದ್ರ ನೋಡಕ್ ಸಿಂಗ್ಯುಲರ್ ಇದ್ರು ಕೂಡ ಅದು ಪ್ಲೂರಲ್ ಅರ್ಥವನ್ನ ಕೊಡುತ್ತ. ಸೊ ಅದಕ್ಕೋಸ್ಕರ ನಮ್ಗೆ ಹೆಲ್ಪಿಂಗ್ ವರ್ಬ್ ಯಾವ್ದು ಇರ್ಬೇಕು, ಪ್ಲೂರಲ್ ರೂಪದಲ್ಲಿ ಇರ್ಬೇಕು. ನಾವು ನೋಡೋಣ ಸರ್, ಬಿಕಮಿಂಗ್ ಅಂತಂದೈತೆ, ಇಲ್ಲಿ ಏನಂತಂದ ಹೇಳಿದ್ರೆ ವರ್ಬ್ ING ಪ್ರತ್ಯಯ ಸೇರುತ್ತೆ, ಕರೆಕ್ಟಾ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಯಾವುದೇ ರೀತಿ ಪಾಸ್ಟ್ ಟೆನ್ಸ್ ವರ್ಡ್ಸ್ ಗಳಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ತಗೊಂತೀವಿ. ಸೊ ಅದ್ರ ಬದಲಾಗಿ ಈಸ್ ಬದಲಾಗಿ ನಾವು ಏನಂತ ಬರ್ಬೇಕಂದ್ರ ಪ್ರೆಸೆಂಟ್ ಅಲ್ಲಿ ಇರೋದೇ ಹೆಲ್ಪಿಂಗ್ ವರ್ಬ್ ಬರ್ಬೇಕಾಗತ್ತ, ಆರ್ ಅಂತಂದ ಹೇಳ್ತೀವಿ. ಪೀಪಲ್ ಆರ್ ಅಂತಂದ ಹೇಳಿ, ಪೀಪಲ್ ಆರ್ ಬಿಕಮಿಂಗ್ ಮೋರ್ ಅವೇರ್ ಆಫ್ ದೇರ್ ರೈಟ್ಸ್ ಅಂತಂದ ಹೇಳಿ. ನಾವ್ ಯಾವ ತರ ಕಂಡು ಹಿಡಿಯತ್ತ ನೋಡ್ರೆ, ನನಗೂ ಏನ್ ಬರಂಗಿಲ್ಲ ಅಷ್ಟೊಂದು, ಬಟ್ ಅದ್ರ ನಿಮ್ಗೆ ಹೇಳ್ತಾ ಹೇಳ್ತಾ ಎಷ್ಟು ಈಸಿ ಹಾಕೊಂಡ್ ಹೊಂಟೈತೆ ಅದು. ನೆಕ್ಸ್ಟ್ ಕರೆಕ್ಟ್ ಆಪ್ಷನ್ ನ ಚೂಸ್ ಮಾಡ್ಕೋಬೇಕು. ದ ಅಂತಂದೈತೆ, ಡ್ಯಾಶ್ ಡ್ಯಾಶ್ ಆಫ್ ದಿಸ್ ವಿಲೇಜ್ ಆರ್
ಮೋಸ್ಟ್ಲಿ ಫಾರ್ಮರ್ಸ್ ಅಂತಂದೇಳಿ. ಮೋಸ್ಟ್ಲಿ ಫಾರ್ಮರ್ಸ್. ಈಗ ನಾನು ಆಲ್ರೆಡಿ ವರ್ಡ್ಸ್ ಗಳನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೇನಲ್ಲ, ಆ ವರ್ಡ್ಸ್ ಗಳು ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಡೆ ಬರ್ತಾವ. ಯಾಕಂತಂದ್ರೆ ನಾವು ಚೂಸ್ ಮಾಡ್ಕೋಬೇಕು. ಪಿಸಂಟ್ರೀಸ್ ಅಂತಂದೈತೆ, ಎಸ್ ಬರಂಗಿಲ್ಲ ಪ್ರತ್ಯಯ. ಅದಾದ ನಂತರ ಇದು ಪ್ರಾಪರ್ ವರ್ಡ್ ನೋಡ್ರಿ, ಪಿಸಂಟ್ರಿ ಅಂತಂದ ಹೇಳಿ. ದ ಪಿಸಂಟ್ರಿ ಆಫ್ ದಿಸ್ ವಿಲೇಜ್ ಆರ್ ಮೋಸ್ಟ್ಲಿ ಫಾರ್ಮರ್ಸ್ ಅಂತಂದೇಳಿ. ಪಾಯಿಂಟ್ ಕ್ಲಿಯರ್. ಇನ್ನೊಂದೇನಂತಂದ ಹೇಳಿದ್ರೆ ಆರ್ ಹೆಲ್ಪಿಂಗ್ ವರ್ಬ್ ಐತೆ, ಕರೆಕ್ಟ್ ಆಗೈತೆ. ನೆಕ್ಸ್ಟ್ ದ ಡ್ಯಾಶ್ ಡ್ಯಾಶ್ ಆರ್ ಅಂತ ಬಂದೈತೆ, ಹೆಲ್ಪಿಂಗ್ ವರ್ಬ್ ಬೇಕಾಗಿಲ್ಲ. ವೇಟಿಂಗ್ ಫಾರ್ ದ ಪ್ರೈಮ್ ಮಿನಿಸ್ಟರ್ ಟು ಅರೈವ್ ಅಂತಂದ ಹೇಳಿ. ಪಬ್ಲಿಕ್ ಆನ್ ಅಂತಂದ ಹೇಳಿ ಬರಂಗಿಲ್ಲ, ನಾನು ಆಗ್ಲೇ ಹೇಳ ನೋಡ್ರಿ, ಆನ್ ಪಬ್ಲಿಕ್ ಅಂತಂದ ಹೇಳಿ ಬರಂಗಿಲ್ಲ, ಅಥವಾ ಆನ್ ಬರಂಗಿಲ್ಲ ಅಂತಂದ ಹೇಳಿ. ಎಷ್ಟು ಈಸಿ ಆಗತ್ತವ ಕ್ವಶನ್. ಅದಾದ ನಂತರ ಪಬ್ಲಿಕ್ ಈಸ್ ಅಂತಂದ ಹೇಳಿ ಬರಂಗಿಲ್ಲ, ನಾವು ಎಲಿಮಿನೇಷನ್ ಮಾಡಿದ್ವಿ ಅಂತಂದ ಹೇಳಿದ್ರೆ. ಸರಿ, ಹ್ಯಾಸ್ ಅಂತಾನು ಹೇಳಿ ಬರಂಗಿಲ್ರಿ. ನೋಡ್ರಿ ಎಷ್ಟ್ರಿ. ಸೊ ಅದಕ್ಕೋಸ್ಕರ ಪಬ್ಲಿಕ್, ದ ಪಬ್ಲಿಕ್ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ದ ಪಬ್ಲಿಕ್ ಆರ್ ವೇಟಿಂಗ್ ಫಾರ್ ದ ಪ್ರೈಮ್ ಮಿನಿಸ್ಟರ್ ಟು ಅರೈವ್ ಅಂತಂದ ಹೇಳಿ. ಎಸ್, ಅದೇ ರೀತಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡೋಣ ಸರ್. ಈಸ್ ಅಂತಂದೈತ್ರಿ. ಸರ್ ಇಲ್ಲಿ ಹ್ಯಾವ್ ಅಂತಂದೈತೆ, ಈಸ್ ಅಂತಂದ ಹೇಳಿ ಬರಂಗಿಲ್ರಿ. ಅದಾದ ನಂತರ ಆನ್ ಅಂತಂದ ಹೇಳಿ, ಮತ್ತು ಆನ್ ಅಂತಂದ ಹೇಳಿ ಪದಗಳು ಬರಂಗಿಲ್ರಿ ಮುಂದ್ಗಡೆ. ಕ್ಲಿಯರ್. ಅದಾದ ನಂತರ ಆಲ್ಮ್ಸ್ ಅಥವಾ ALM ಅಂತಂದ ಹೇಳಿ. ಇಲ್ಲಿ ಏನಂತ ಬರುತ್ತ? ಸೊ ALMS ಅಂತಂದ ಹೇಳಿ ಬರುತ್ತೆ. ಆಲ್ಮ್ಸ್ ಹ್ಯಾವ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ನೀಡಿ ಟುಡೇ ಅಂತಂದ ಹೇಳಿ. ಅಂದ್ರೆ ಹಿಂಗಂದ್ರ ನಾವು ಭಿಕ್ಷೆ ಅಂತಂದ ಹೇಳ್ತೀವಿ, ಭಿಕ್ಷೆ ಅಥವಾ ದಾನ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ, ದ ಡ್ಯಾಶ್ ಡ್ಯಾಶ್ ಆಫ್ ದ ಇನ್ಫ್ಯಾಂಟ್ರಿ ಆರ್ ಮಾರ್ಚಿಂಗ್ ಟುವರ್ಡ್ಸ್ ದ ಬಾರ್ಡರ್ ಅಂತಂದ ಹೇಳಿ. ಹಿಂಗಂದ್ರೆ ಏನು ಸರ್? ಇನ್ಫ್ಯಾಂಟ್ರೀಸ್ ಅಂತಂದ ಹೇಳಿ ಬರುತ್ತಾ? ಬರಂಗಿಲ್ಲ. ಇನ್ಫ್ಯಾಂಟ್ರೀಸ್ ಅಂತಂದ ಹೇಳಿ ಬರಂಗಿಲ್ಲ. ಇಲ್ಲಿ ಏನಂತಂದ ಹೇಳಿ ಬರ್ಬೇಕು? ಇನ್ಫ್ಯಾಂಟ್ರಿ ಅಂತಂದ ಹೇಳಿ ಬರ್ಬೇಕು. ಏನಂತಂದ್ ಬರ್ಬೇಕಿತ್ತು? ಇನ್ಫ್ಯಾಂಟ್ರಿ ಅಂತಂದ ಹೇಳಿ ಬರ್ಬೇಕಿತ್ತು. ಅದ ಆಪ್ಷನ್ ಒಳಗಡೆ ಐತೇನ್ರಿ? ಆಪ್ಷನ್ ಒಳಗಡೆ ಇಲ್ರಿ, ಇದು ಬರಂಗಿಲ್ಲ, ಇಲ್ಲಿ ತಗೊಳಂಗಿಲ್ಲ. ಹಂಗಾದ್ರೆ ನಾವು ಏನಂತ ತಗೋಬೇಕು? ಮ್ಯಾನ್ ಅಥವಾ ಮೆನ್ ಏನಂತ ತಗೋಬೇಕಾಗತ್ತೆ ಸರ್? ಇಲ್ಲಿ ಮೆನ್ ಅಂತ ತಗೋಬೇಕಾಗತ್ತೆ. ಇನ್ಫ್ಯಾಂಟ್ರಿ ಇಲ್ಲ, ಅದ್ರ ಬದಲಾಗಿ ನಾವು ಏನನ್ನ ಸೂಚಿಸ್ಬೇಕಂದ್ರ ಮೆನ್ ಅಂತ ಸೂಚಿಸ್ಬೇಕಾಗತ್ತೆ. ದ ಮೆನ್ ಆಫ್ ದ ಇನ್ಫ್ಯಾಂಟ್ರಿ ಆರ್ ಮಾರ್ಚಿಂಗ್. ಆಲ್ರೆಡಿ ಇನ್ಫ್ಯಾಂಟ್ರಿ ಅನ್ನೋದು ಯೂಸ್ ಮಾಡಿದಾರೆ, ಮತ್ತೊಂದ್ಸರಿ ಇನ್ಫ್ಯಾಂಟ್ರಿ ಅಂತಂದು ಯೂಸ್ ಮಾಡಕ್ ಬರಂಗಿಲ್ಲ. ದ ಮೆನ್ ಆಫ್ ದ ಇನ್ಫ್ಯಾಂಟ್ರಿ ಆರ್ ಅನ್ನೋದು ಕರೆಕ್ಟ್ ಆಗಿರೋ ಹೆಲ್ಪಿಂಗ್ ವರ್ಬ್ ಐತೆ. ಸೊ ಮಾರ್ಚಿಂಗ್ ಟುವರ್ಡ್ಸ್ ಬಾರ್ಡರ್ ಅಂತಂದ್ ಹೇಳ್ತೀವಿ. ಅದೇ ತರ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ನೋಡ್ರಿ, ಏನ್ ಮಾಡ್ಬೋದು ಇಲ್ಲಿ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ನೋಡ್ರಿ. ದ ಪೊಲೀಸ್ ಈಸ್ ಅಂತಂದೈತೆ. ದ ಪೊಲೀಸ್ ಈಸ್ ಇನ್ವೆಸ್ಟಿಗೇಟಿಂಗ್ ದ ರೀಸೆಂಟ್ ರಾಬರಿ ಅಂತಂದೇಳಿ. ದ ರೀಸೆಂಟ್ ರಾಬರಿ ಅಂತಂದೇಳಿ ನೋಡ್ರಿ, ಇಲ್ಲಿ ಏನಾಗತ್ತ ಸರ್? ರೀಸೆಂಟ್ ರಾಬರಿ ಅಂದ್ರೆ ಇವಾಗಿಂದು, ಸದ್ಯಕ್ಕೆ ನಡೀತಾ ಇರೋದು. ಆಮೇಲೆ ನೆಕ್ಸ್ಟ್ ವರ್ಬ್ ಗೆ ಏನ್ ಸೇರುತ್ತೆ ಸರ್? ING ಪ್ರತ್ಯಯ ಸೇರುತ್ತೆ. ರೀಸೆಂಟ್ ಆಗಿರೋದ್ರಿಂದ ನಾವು ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ ಹೇಳ್ತೀವಿ. ಎಸ್. ಅದಾದ ನಂತರ ದ ಪೊಲೀಸ್, ಪೊಲೀಸ್ ಹಿಂದ್ಗಡೆ ಅಥವಾ ಆನ್ ಅಂತಂದ ಹೇಳಿ ಬಂದಿಲ್ಲ. ಪೊಲೀಸ್ ಅಂತಂದೈತ, ಬರಂಗಿಲ್ಲ ಇದು. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನಾವು ಚೆಕ್ ಮಾಡೋಣ. ಪೊಲೀಸಿಸ್ ಅಂತಂದ ಹೇಳಿ, ಇದು ಬರಂಗಿಲ್ಲ, ಎಸ್ ಪ್ರತ್ಯಯ ಸೇರಂಗಿಲ್ಲ. ದ ಪೊಲೀಸ್ ಆರ್ ಅಂತ ಬರಬೇಕು. ಈಸ್ ಬದಲಾಗಿ ಹೆಲ್ಪಿಂಗ್ ವರ್ಬ್ ಏನ್ ಬರ್ಬೇಕಾಗತ್ತ? ಆರ್ ಅಂತ ಬರ್ಬೇಕಾಗತ್ತ. ದ ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್ ದ ರೀಸೆಂಟ್ ರಾಬರಿ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ಯಾಟಲ್ ಗ್ರೇಜಿಸ್ ಇನ್ ದ ಫೀಲ್ಡ್ ಥ್ರೂಔಟ್ ದ ಡೇ ಅಂತಂದ ಹೇಳಿ. ಇಲ್ಲಿ ಏನಂತ ಬರಬೇಕು? ಸಿಂಪಲ್ ಸರ್. ಕ್ಯಾಟಲ್ ಅನ್ನೋದೇನ್ರಿ? ಒಂದು ದನಗಳ ಗುಂಪನ್ನ ಅಂತಂದ ಹೇಳ್ತೀವಿ, ಅದು ಪ್ಲೂರಲ್ ರೂಪಲ್ಲಿ ಐತೆ. ಗ್ರೇಜಿಸ್ ಅಂತಂದ ಐತಲ್ಲ, ಗ್ರೇಜಿಸ್ ಅಂತಂದ ಹೇಳಿ ಬರಂಗಿಲ್ಲ, ಎಸ್ ಪ್ರತ್ಯಯ ಬರಂಗಿಲ್ಲ. ಗ್ರೇಜ್ ಅಂತಂದ ಹೇಳಿ ಅಷ್ಟೇ ಬರುತ್ತ. ಕ್ಯಾಟಲ್ ಗ್ರೇಜ್ ಇನ್ ದ ಫೀಲ್ಡ್ ಥ್ರೂ ಔಟ್ ದ ಡೇ ಅಂತಂದ ಹೇಳಿ. ಪಾಯಿಂಟ್ ಕ್ಲಿಯರ್? ಎಸ್. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮೆನಿ ಪೀಪಲ್ ವಾಸ್ ಪ್ರೆಸೆಂಟ್ ಅಟ್ ದ ಸೆಮಿನಾರ್ ಎಸ್ಟರ್ಡೇ ಅಂತಂದ ಹೇಳಿ. ಸರ್ ಎಸ್ಟರ್ಡೇ ಅಂತಂದ ಹೇಳಿದ್ರೆ ಇದೇನ್ರಿ? ಪಾಸ್ಟ್ ಟೆನ್ಸ್ ಅಲ್ಲಿ ಐತ್ರಿ. ಕ್ಲಿಯರ್? ಪಾಸ್ಟ್ ಟೆನ್ಸ್ ಅಲ್ಲಿ ಐತೆ. ಮೆನಿ ಪೀಪಲ್ ಅಂತಂದೈತೆ. ಮೆನಿ ಪೀಪಲ್ ಓಕೆ. ಮೆನಿ ಪೀಪಲ್ ಅನ್ನೋದೇನಂತ? ಮೆನಿ ಅಂತಂದ ಹೇಳಿದ್ರೆ ಇಲ್ಲಿ ಬಹುವಚನ ಕೊಡ್ತಾ ಐತೆ. ಬಹುವಚನ ಕೊಡ್ತಾ ಐತೆ ಅಂತಂದ ಹೇಳಿದ್ರೆ ಇಲ್ಲಿ ಏನ್ ಮಾಡ್ಬೇಕು? ವಾಸ್ ಬರಂಗಿಲ್ಲ, ಅಲ್ಲಿ ವೇರ್ ಅಂತಂದ ಹೇಳಿ ಬರ್ಬೇಕಾಗತ್ತೆ. ವಾಸ್ ಬದಲಾಗಿ ಪಾಸ್ಟ್ ಟೆನ್ಸ್ ಒಳಗಡೆ ನಾವು ಪ್ಲೂರಲ್ ರೂಪಕ್ಕೆ ಏನಂತ ಯೂಸ್ ಮಾಡ್ತೀವಿ? ವೇರ್ ಅಂತಂದ ಹೇಳ್ತೀವಿ. ಮೆನಿ ಪೀಪಲ್ ವೇರ್ ಪ್ರೆಸೆಂಟ್ ಅಟ್ ದ ಸೆಮಿನಾರ್ ಎಸ್ಟರ್ಡೇ ಅಂತಂದ ಹೇಳಿ. ಈ ರೀತಿಯಾಗಿ ನಾವು ಈ ರೂಲ್ ಅನ್ನ ಅರ್ಥ ಮಾಡ್ಕೋಬೇಕಾಗತ್ತ. ಸೊ ಎಲ್ರಿಗೂ ಅರ್ಥ ಆಗಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.